ರಾಜ್ಯದಲ್ಲಿ ಯಾರೋ ಇದ್ಕೊಂಡ್ಲಿ ಕೇಂದ್ರದಲ್ಲಿ ಮಾತ್ರ ಅವರೇ ಇರ್ಬೇಕು. ನಮ್ಗೆ ಬಿಜೆಪಿ ಅಂದ್ರೇನೆ ಇಷ್ಟ. ನಮ್ಮ ಮತ ಕಾಂಗ್ರೆಸ್. ಮೋದಿ ಓಟು, ಇಲ್ಲಿ ಸುಧಾಕರ್ ಓಟು. ಹಾಕದೇ ಇಲ್ಲ ಸಲ ಯಾರಿಗೆ ಬಂದು ಕೇಳಿದ್ರೆ ಹಿಂಗೆ ಇಷ್ಟೇ ಹೇಳೋದು. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಓಟ್ ಹಾಕಲ್ವಾ ನೀವು? ಹಾಕಲ್ಲ. ಯಾಕೆ ಹಾಕಲ್ಲ? ವೋಟರ್ ಲಿಸ್ಟ್ ಇಲ್ಲ, ಯಾಕಿಲ್ಲ ಸರ್? ಮಾಡಿಸಿಲ್ಲ. ಇದೇ ಜಿಲ್ಲೆ ತಾನೇ ನಿಮ್ದು? ಇದೇ ಜಿಲ್ಲೆನೇ ಇನ್ನ ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ ಸರ್? ಮಾಡಿಸಿಲ್ಲ, ಮಾಡಿಸ್ಬೇಕು. ಯಾವ ಪಕ್ಷ ಗೆಲ್ಬೋದು ಸರ್? ಬಿಜೆಪಿ ಯಾಕೆ ಸರ್? ಸುಧಾಕರ್ ಮೋದಿ ಅವರು ಯಾಕೆ ಕೆಲಸ ಮಾಡ್ತಾರೆ. ಸುಧಾಕರ್ ಕೆಲಸ ಏನೇನು ಅಭಿವೃದ್ಧಿ ಮಾಡಿ? ಇಷ್ಟ ಟೆಂಪಲ್ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ರಸ್ತೆ ರೋಡ್ಗಳೆಲ್ಲ ಮಾಡಿದ್ದಾರೆ, ಒಳ್ಳೆ ಅನುಕೂಲ ಮಾಡಿದ್ದಾರೆ. ಈ ಸಲ ನಿಮ್ಮ ಮತ ಸರ್? ಬಿಜೆಪಿ ಸುಧಾಕರ್. ಥ್ಯಾಂಕ್ ಯು ಸರ್. ಸರ್ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಜೆಪಿ. ಯಾಕೆ ಸರ್? ಮೋದಿ ಸ್ವಲ್ಪ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಚಂದಲ್ಲ. ನಮ್ಮ ತಾಲೂಕಲ್ಲಿ ಶಾಸಕರು ಮಾಜಿ ಮಂತ್ರಿಗಳು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ, ಹಾಗಾಗಿ ಈ ಸಲ ನಿಮ್ಮ ಮತ ಬಿಜೆಪಿ. ಸರ್ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ರಕ್ಷಾರಾಮಯ್ಯ ಕಾಂಗ್ರೆಸ್. ಯಾಕೆ ಸರ್? ನಮಗೆ ಬೇಕು, ಅವ್ರ ಆಸ್ಪತ್ರೆಯಿಂದ ಕೆಲಸ ಆಗ್ತದೆ. ಮಕ್ಕಳಿಗೆ ಎಲ್ಲ ಡೊನೇಷನ್ ಫ್ರೀ ಕೊಡ್ತಾರೆ, ಅದ್ರಿಗೆ ಮಕ್ಕಳಿಗೆ ಹಾಕ್ತಾರೆ. ಮೊನ್ನೆ ಡೊನೇಷನ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ 10,000 20,000. ನಾವು ರಕ್ಷಾರಾಮಯ್ಯ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷಕ್ಕೆ ನಿಮ್ಮ ಓಟು ಸರ್? ನಮ್ಮ ಓಟು ಬಿಜೆಪಿಗೆ. ಯಾಕೆ ಸರ್? ಯಾಕೆಂದರೆ ನಮ್ಗೆ ಬಿಜೆಪಿ ಅಂದ್ರೇನೆ ಇಷ್ಟ. ಬಿಜೆಪಿ ಅಂದ್ರೆ ಇಷ್ಟ. ಸರ್ ನಮಸ್ತೆ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ನಮ್ಮ ಇದೆ, ಬಿಜೆಪಿ ಯಾಕೆ ಸರ್? ಬಿಜೆಪಿ ಫಸ್ಟ್ ಇಂದನೂ ಬಿಜೆಪಿ ಆಗ್ತಿದ್ರ ಇಲ್ಲಾಂದ್ರೆ ಇಲ್ಲ, ಫಸ್ಟ್ನಿಂದ ಬಿಜೆಪಿ ಏನ್ ಅಭಿವೃದ್ಧಿ ಮಾಡಿದಾರೆ ಸರ್ ಇಲ್ಲಿ? ಮಾಡಿದ್ದೀವಿ. ಇನ್ನೇನು ಎಲೆಕ್ಷನ್ ಹತ್ರ ಬಂದು ಓಟ್ ಹಾಕ್ತೀರಾ? ಓಟ್ ಹಾಕ್ತೀರಾ? ಓಟ್ ಹಾಕ್ದವ್ರಿಗೆ ಯಾರು ಎಲ್ಲಿಗೆ ಹೋಗಲ್ಲ. ಅಲ್ಲ, ಯಾರು ಗೆಲ್ಬೇಕಂತ ಇರುತ್ತಲ್ಲ, ಅಭಿವೃದ್ಧಿ ಮಾಡಿದ್ರೆ ಗೆಲ್ಬೋದು ಅನ್ನೋದು ಏನಾದ್ರು? ಯಾವ ಪಕ್ಷದ ಆಗ್ತಿರೋದು? ಯಾವ ಪಕ್ಷದ ಆಗ್ತಿರೋದು? ಯಾವ್ದು ನಮ್ಮ ಯಾವ್ದು ದೇವ್ರು ಯಾವ್ದು ಕೊಟ್ಟರೆ ಅದಕ್ಕೆ ಆಗ್ತಾಯಿ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷ ಗೆಲ್ಬೇಕು ಸರ್ ಇಲ್ಲಿ? ಯಾವ ಪಕ್ಷ ಅನ್ನೋದೇನೈತೆ ಮೇಡಮ್, ನಮ್ದೇನೂ ಇಲ್ಲ. ಯಾವ ಚೆನ್ನಾಗಿರಲಿ ಅದರಲ್ಲಿ. ಅಭಿವೃದ್ಧಿ ಮಾಡಿದಾರ ಇಲ್ಲಿ ಏನಾದ್ರು? ಇನ್ನು ಪ್ರದೀಪೇಶ್ವರ್ ಕೆಲವೇ ದಿನಗಳೆಲ್ಲ ಬಂದಿರೋದು, ಅವ್ರದ್ದೇನು ಕಾಣಿಲ್ಲ. ಇನ್ನು ಸುಧಾಕರ್ ಅವರು ಉತ್ಸವ ಅದು ಇದು ಫುಲ್ ಜೋರಾಗಿ ಮಾಡಿದ್ರು. ಮೆಡಿಕಲ್ ಕಾಲೇಜ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇವ್ರೇನು ಮಾಡ್ತಾರೆ ಇನ್ನೂ ನೋಡಬೇಕಲ್ಲ, ಇನ್ನೂ ಬೇಜಾನ್ ಟೈಮ್ ಐತೆ, ನೋಡಬೇಕಲ್ಲ. ಸರ್ ನಮಸ್ತೆ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷಕ್ಕೆ ನಿಮ್ಮ ಮತ? ನಮ್ಮ ಮತ ಕಾಂಗ್ರೆಸ್. ಯಾಕೆ ಸರ್? ಯಾಕಂದ್ರೆ ನಾವು ಒಳ್ಳೆ ಜನ, ಯಾಕಂದ್ರೆ ಇದು ದೇಶ ಉದ್ಧಾರಕ್ಕೆ ಆಗಬೇಕು, ಅದಕ್ಕೋಸ್ಕರ ನಮ್ಮ ಮತ ಕಾಂಗ್ರೆಸ್. ಏನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಸರ್? ನಾವು ಮೋದಿಗೆ. ಯಾಕೆ ಸರ್? ಮೋದಿ ಅಭಿವೃದ್ಧಿ ಮಾಡಿದ್ದಾರೆ, ದೇಶ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮ ದೇಶ ಮೊದಲು ಪ್ರಧಾನಿಗಳು ಹೊರದೇಶಕ್ಕೆ ಹೋಗಿದ್ದಿದ್ರೆ ಮುಚ್ಚಿಟ್ಗಳು ಅಲ್ಲಿರೋ ಪ್ರಧಾನಿಗಳು. ಇವತ್ತು ಯಾರಾದರೂ ನಮ್ಮ ಪ್ರಧಾನಿ ಹೋಗ್ತಾನೆ ಅಂತಂದರೆ ಸ್ವಾಗತ ಮಾಡಿ ಹೆಂಡ್ರು ಮಕ್ಕಳೆಲ್ಲ ಗಾರ್ಲೆಂಡ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಮೋದಿಗೆ ಓಟು, ಇಲ್ಲಿ ಸುಧಾಕರ್ಗೆ ಓಟು. ಇಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಸರ್? ಇದು ಇವಾಗಿರೋ MLA ಇನ್ನು 10 ಟರ್ಮ್ ಗೆದ್ರೂ ಆ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ, ಅಷ್ಟು ಕೆಲಸ ಮಾಡಿಸಿದ್ದಾನೆ. ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ರೋಡ್ಗಳು ಮಾಡಿದ್ದಾನೆ, ನೀರು ತಂದಿದ್ದಾನೆ. ಹತ್ರ ಬರ್ತಾ ಇದೆ, ಯಾವ పక్షకి ಯಾವ పక్షకి వేసేదానికమ్మా కాంగ్రెస్కి వేసేది. కానీ ఏమి మాకేమి సౌకర్యం ఎవరు ఏమి చూస్తా ఉండలేదు. 4 గంటలకు పోవాలా, కష్టపడకు రాలా. ఇక ఇంచేపు మేము వస్తాము. 400 రూపాయలు 500 రూపాయలు సంపాదన ద్రాక్షి కట్టింగ్ పోతాం. ఎవరు ఏమి మాకు చేస్తారు? మా ఈదకి వచ్చి 12వ వాడికి మీ కష్టమేమి, మీ దుఃఖమేమి, మీ బాధ ఏమని అడిగినోళ్ళే లేదు. ఊరికే కాంగ్రెస్ జనతా అది ఇది అంటారు. అంత వాళ్ళు పెద్దోళ్ళు అయితే అంటారే కానీ మమ్మల్ని పట్టించుకునే వాళ్ళు ఎవరు లేదు. దేవుడు ఒకడే మమ్మల్ని పట్టించుకొని, అంతేనమ్మా. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷ ಗೆಲ್ಬೋದು? ನಿಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಯಾಕೆ ಸರ್? ಮೋದಿಗೋಸ್ಕರ. ಸುಧಾಕರ್ ಅವ್ರೇನು ಅಭಿವೃದ್ಧಿ ಮಾಡಿಲ್ಲ ಇಲ್ಲಿ? ಸುಧಾಕರ್ ಅವ್ರೇನು ಅಭಿವೃದ್ಧಿ ಮಾಡಿಲ್ಲ, ಮೋದಿ ಮುಖ ನೋಡ್ಕೊಂಡು ಹಾಕ್ತಿದ್ದೀರಾ ಸುಧಾಕರ್ಗೆ? ಇಲ್ಲ, ಸುಧಾಕರ್ ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಏನು ಮಾಡಿದ್ದಾರೆ? ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ರೋಡ್ ಎಲ್ಲ ಮಾಡಿಸಿದ್ದಾರೆ. ನಮ್ಮ ಕಡೆ ಎಲ್ಲ ನೀಟಾಗಿ ಮಾಡಿ. ಗೆಲ್ಬೋದು ಸರ್? ಬಿಜೆಪಿ. ನಿಮ್ಮ ಮತ ಬಿಜೆಪಿಗೆ? ಬಿಜೆಪಿ. ಯಾಕೆ ಸರ್? ಬಿಜೆಪಿಗೆ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಅವರೇ ಇರಬೇಕು, ರಾಜ್ಯದಲ್ಲಿ ಯಾರೋ ಇದ್ಕೊಂಡ್ಲಿ ಕೇಂದ್ರದಲ್ಲಿ ಮಾತ್ರ ಅವರೇ ಇರಬೇಕು. ಹೌದು ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಮತ ಯಾರಿಗೆ? ಬಿಜೆಪಿ. ಯಾಕೆ ಸರ್? ಸುಧಾಕರ್. ಸುಧಾಕರ್ ಅಭಿವೃದ್ಧಿ ಮಾಡಿದಾರಾ? ಆಯ್ತು ಮೇಡಮ್, ಅದು. ಥ್ಯಾಂಕ್ ಯು ಸರ್. ಸರ್ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷಕ್ಕೆ ನಿಮ್ಮ ಮತ? ನಾವು ಕಾಂಗ್ರೆಸ್ ಮೇಡಮ್. ಯಾಕೆ ಸರ್? ಯಾಕೆ ಅಂದರೆ ನಮ್ಮ ಪ್ರದೀಪೇಶ್ವರರು ಸೀರೆ ಕೊಟ್ಟವ್ರೆ, ವರ್ಕು ಸ್ವಲ್ಪ ಕೊಟ್ಟವ್ರೆ, ನಮ್ಮೂರಿಗೆ ರೋಡ್ ಬೇರೆ ಹಾಕ್ಸವ್ರೆ. ಇನಿಮಿಂಚೇನಹಳ್ಳಿ ನಮ್ಮದು ಮಾರಪ್ಪ ಅಂತ. ನಾವು ಆವಾಗ್ಲಿಂದಾನು ಮೊದಲಿಂದಾನು ಕಾಂಗ್ರೆಸ್, ಇವಾಗೂ ಕಾಂಗ್ರೆಸ್. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ಪಕ್ಷಕ್ಕೆ ನಿಮ್ಮ ಮತ? ಯಾವ ಬರ್ತಾರೆ ಸುಧಾಕರ್ನ ಬರ್ತಾರೆ. ಸುಧಾಕರ್. ನಿಮ್ಮ ಮತ ಸುಧಾಕರ್ ಅವ್ರಿಗೆನಾ? ಅಭಿವೃದ್ಧಿ ಏನು ಮಾಡಿದಾರೆ ಅವರು?
ಎಲ್ಲ ಚೆನ್ನಾಗಿ ಮಾಡ್ತಾರೆ ಚಿಕ್ಕಬಳ್ಳಾಪುರಲ್ಲಿ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಿದೆ ಆಂಟಿ, ಇಲ್ಲಿ ಯಾವ್ದು ಕೋಟ್ ಹಾಕ್ತೀರಾ? ಯಾವ್ದು ಕೋಟ್ ಹಾಕೋಣ? ಓಟ್ ಹಾಕಿ ಏನಕ್ಕೆ ಸಾರ್ಥಕ? ಏನು ಸಾರ್ಥಕ? ಏನು ಅಭಿವೃದ್ಧಿ ರೋಡ್ ಮಾಡ್ಬೋದು ಇಲ್ಲ ಯಾರು ರೋಡ್ಗಳು ಮಾಡೋದು ಬೇಡ, ಯಾವ್ದು ಮಾಡೋದು ಬೇಡ. ಗ್ಯಾಸ್ ಕೊಡೋಕೆ ಅವ್ರಿಗೆ ನಮಗೆ ಇದಿಲ್ಲ, ಅವ್ರಿಗೆ ಕೆಪಾಸಿಟಿ ಇಲ್ಲ. ಇನ್ನು ಓಟ್ ಹಾಕಿ ಯಾತಕ್ಕೆ ಗೆಲ್ಸೋದು? 2,000 ಬರ್ತಾಯ್ತಾ? 2,000 ಬಂದರೆ ಸಾಕು. ಗ್ಯಾಸ್ ಬೇಡವಾ ಅಡುಗೆ ಮಾಡಿ ತಿನ್ನೋದಕ್ಕೆ? ಗ್ಯಾಸ್ ಬೆಲೆ ರೇಟ್ ಹೆಚ್ಚಾಗಿದೆ ಅಂತ ಅಲ್ಲ, ನಮ್ಗೆ ಗ್ಯಾಸೇ ಕೊಡ್ಲಿಲ್ಲ. ಕೊಟ್ಟಿದ್ರು ಫ್ರೀ ಗ್ಯಾಸು ಒಂದ್ಸತಿ ಕೊಟ್ಟಿದ್ರೆ ಅದು ಎಬ್ಬೆಟ್ ತಗೊಂಡಿರ್ತಾರಲ್ಲ, ಅದು ಆಫ್ ತಗೋಬೋದಲ್ಲ, ತಗೊಂಡು ತಿಳ್ಕೊಳ್ಬೋದಲ್ಲ. ಕೊಡೋದೇ ಇಲ್ಲ, ತಗೊಳಕ್ಕೆ ಆಗಲ್ಲ ಅಂತ ನಮ್ಗೆ ಗ್ಯಾಸೇ ಇಲ್ದಂಗೆ ಮಾಡಿಬಿಟ್ರೆ ನಾವು ಅಡುಗೆ ಮಾಡಿ ಅಂದ್ರೆ ತಿನ್ನೋದು. ಬಾಡಿಗೆ ಮನೆಯಾಗ ಇರ್ತೀವಿ ಅಷ್ಟೇ, ಎಷ್ಟೋ ಇರ್ತದೆ ನಮ್ಮದು. ಗ್ಯಾಸೇ ಕೊಡ್ತಿದ್ರೆ ಹೆಂಗೆ ನಾವು ಈ ಜೀವನ ಮಾಡೋದು? ಇವಾಗ ಚೆನ್ನಾಗಿಲ್ಲ. 10 ವರ್ಷಕ್ಕೆ ನಾನು ದುಡ್ಡು ಅಷ್ಟೋ ಕೊಟ್ಟು ಅವ್ರಿಗೇನೋ ಹೆಲ್ಪ್ ಮಾಡ್ತಾರೆ, ಏನೂ ಇಲ್ಲ. ಯಾವ್ದಕ್ಕೆ ಓಟ್ಗಳು ಹಾಕೋದು ಅಂತ ನಾನು ಕೇಳ್ತೀನಿ. ನೀವು ಓದಿರ್ತೀನಿ, ನಾವು ಓದಿರಲ್ಲ ಅಲ್ಲ ಹೇಳ್ರಿ. ನಾವೆಲ್ಲ ಓಟ್ಗಳಾಕಿ ಗೆದ್ದಿಸ್ರೆ ಅಲ್ಲ ನೀವು ಗೆದ್ದೋದು. ಮತ್ತೆ ನೀವೇನು ಮಾಡ್ತಿದ್ದಂಗೆ ನಮಗೆ ಇದು ಮಾಡಿದ್ರೆ ನಮಗೆ ಓಟೇ ಹಾಕಲ್ವ ಈ ಸಲ? ಹಾಕೋದೇ ಇಲ್ಲ ಈ ಸಲ. ಯಾರಿಗೆ ಬಂದು ಕೇಳಿದ್ರೆ ಹಿಂಗೆ ಇಷ್ಟೇ ಹೇಳೋದು. ಯಾರಿಗೋ ಒಬ್ರಿಗೆ ಹಾಕಿದ್ರೆ ಅಭಿವೃದ್ಧಿ ಮಾಡ್ತಾರಲ್ಲ. ಅಭಿವೃದ್ಧಿ ಇಷ್ಟು ದಿನ ನಾವು ಓಟ್ ಹಾಕ್ದಾಗಿಂದ ಹಾಕಿದ್ದೀವ, ಅಭಿವೃದ್ಧಿ ಮಾಡಿದ್ದೀವ? ಅವ್ರೇನೇನೋ ಮಾಡೋರ ಹೋಗ್ಲಿ, ಏನು ಮಾಡಿಲ್ಲ ಅಂತ ನೀವು? ನಾವು ಏನು ಮಾಡಿಲ್ಲ, ಹಿಂಗೆ ಮಾಡ್ತಾವ್ರೆ, ಕಷ್ಟ ಇರೋರ್ಗೇನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇವಾಗ ಗ್ಯಾಸೇ ಕಿತ್ಕೊಂಡೆ ಅವ್ರೆ. ನಾವೇಂದ್ರೆ ಎಲ್ಲಿ ಗ್ಯಾಸ್ ತಗೊಂಡು ನಾವು ಸಂಸಾರ ಮಾಡ್ಬೇಕು ಹೇಳು? ಅದು ತಮ್ಮ ಹಿಂದಕ್ಕೆ ತಗೊಂಡ್ಬೋದಲ್ಲ, ತಗೊಂಡು ನಮ್ಗೆ ಯಾರ್ಯಾರು ಕೊಟ್ಟಿದ್ದೀವಿ ಇಲ್ಲಿ ನಾವು ತಗೊಂತ ಇದ್ವಲ್ಲ, ಅದು ಇಲ್ದಂಗೆ ಮಾಡಿಬಿಟ್ರು ಲೈಫ್ನಾಗೆ. ಹಿಂಗೆ ಮಾಡಿದ್ರೆ ಜನಗಳಿಗೆ ಹೆಂಗೆ ಮಾಡ್ತಾರೆ ಹೇಳು? ಹೆಂಗೆ ಕೇಳ್ತಾರೆ ಹೇಳು? ತಪ್ಪು ಯಾರು ಸಿಕ್ಕಿದ್ರು ಹೇಳು? ಇವಾಗ ನಮ್ಮ ಹೆಸನಾಗ ಬಂದೈತೆ, ಅವ್ರು ಕೊಟ್ಟವ್ರೆ. ನಾನು ಹೇಳೋದು ಕೊಟ್ಟಿರೋದು ಬೇರೆ ಯಾರು ಎತ್ಕೊಂಡು ಹೊರಟೋಗೋರು ಇಲ್ಲ. ನಮ್ಮ ಮನೆಗೆ ಅವ್ರು ಕೊಟ್ಟಿರೋ ವಸ್ತು ನೋಡ್ಬೇಕಲ್ಲ, ಚೆಕಪ್ ಮಾಡಬೇಕಲ್ಲ. ಹೌದು. ನಿಮ್ಮ ಮತ ಯಾವ ಪಕ್ಷದ? ಲಕ್ಷಾರಾಮ ಇದೆ. ಯಾಕೆ ಸರ್? ಅವರು ಹೊಸ ಕ್ಯಾಂಡಿಡೇಟು, ನೋಡೋಣ. ಅವ್ರು ಚೆನ್ನಾಗಿದೆ, ಅದೇ ಯೂತ್ಸು ಒಳ್ಳೆ ಕೆಲಸ ಮಾಡ್ತಾರೆ. ಮತಗಳ ಅಂತರದಲ್ಲಿ ಗೆಲ್ಬೋದು ಸರ್? ಒಳ್ಳೆ ಪೈಪೋಟಿ 1 ಲಕ್ಷ ಪೈಪಾಟಿ ಐತೆ. 1 ಲಕ್ಷ ಲೀಡಲ್ಲಿ ಗೆಲ್ತಾರೆ.